ವೇದಿಕೆಯಲ್ಲಿ ಮುಂಭಾಗದಲ್ಲಿರುವಂಥ ಎಲ್ಲ ನನ್ನ ಆತ್ಮೀಯ ಮಹಿಳೆಯರಿಗೆ ವಂದಿಸುತ್ತಾ, ವೇದಿಕೆಯಲ್ಲಿ ಆಸನರಾಗಿರುವ ಎಲ್ಲ ಮಾನ್ಯ ಗಣ್ಯರಿಗೆ ನಾನು ವಂದಿಸುತ್ತಾ, ಈ ವೇದಿಕೆಯಲ್ಲಿ ನನ್ನನ್ನು ಆಸೀನರಾಗಿ ಕೂತ್ಕೊಳ್ಳಿಸಿದ್ದಾರೆ ಡಾಕ್ಟರ್ ಶಂಷಾದ್ ಮೇಡಮ್. ಗೊತ್ತಿಲ್ಲ ನಾನು ಎಷ್ಟು ಹರಳೋದು ಗೊತ್ತಿಲ್ಲ. ಮೊದಲಿಗೆ ಒಂದು ಧನ್ಯವಾದವನ್ನು ಹೇಳುತ್ತಾ, ಡಾಕ್ಟರ್ ಶಂಷಾದ್ ಇವರ ಬಗ್ಗೆ ನಾನು ಯಾವತ್ತೂ ಸ್ಪೀಚಲ್ಲಿ ಹೇಳುವಾಗ, ಅವರಂಥ ವೀರ ದಿಟ್ಟ ಮಹಿಳೆ ಇನ್ನು ಯಾರು ಬರಲಿಕ್ಕೂ ಇಲ್ಲ, ಬರುವುದೂ ಇಲ್ಲ. ಯಾಕೆಂತ ಹೇಳಿದರೆ, ನಾನು ಸಹ ಒಂದು ಸಣ್ಣ ಪುಟ್ಟ ಪ್ರಜ್ಞಾ ಸಂಸ್ಥೆಯಿಂದ ಅದರಲ್ಲಿ ಸಹ ಸೋಷಲ್ ವರ್ಕ್ ಆಗಿ ನಾನು ಕೆಲಸ ಮಾಡಿದ್ದೀನಿ ಒಂದು 12 ವರ್ಷ. ಏನಾದರೂ ಒಂದು ಫೀಲ್ಡಲ್ಲಿ ಕೆಲಸ ಮಾಡುವಾಗ ನಾವು ಯಾರಿಗಾದರೂ ಒಂದು ಮಹಿಳೆಯರಿಗೆ ಏನಾದಾದರೆ ಪ್ರಜ್ಞಾ ಕೌನ್ಸಿಲಿಂಗ್ ಅಂತ ನಾವು ಅಲ್ಲಿ ಸೂಚನೆ ಸಲಹೆಗಳನ್ನು ಕೊಡ್ತಾ ಇದ್ದೇವೆ. ಆದರೆ ಇನ್ನು ಮುಂದಕ್ಕೆ ಈಗ ನಮ್ಮ ಕಾಲಬುಡದಲ್ಲಿ, ಅಂದರೆ ನಾವು ಈ ಕಾವೂರು ಹುಜತ್ಬೈಲ್ ಹತ್ತಿರ ಇರುವಾಗ ಈ ಥರ ಒಂದು ಪ್ರಚಲಿತ ಟ್ರಸ್ಟ್ ಓಪನ್ ಅಂತ ಆಗಿದೆ ಅಂತ ಹೇಳಿದರೆ ನಿಜವಾಗಿ ನಾವು ಪುಣ್ಯವಂತರು. ನಮಗೆ ಸಿಕ್ಕಿದ ಈ ಮೇಡಮ್ ಅದಕ್ಕಿಂತ ದೊಡ್ಡ ದೇವರು. ಯಾಕೆಂತ ಹೇಳಿದರೆ ಇದು ನಮಗೆಲ್ಲರಿಗೂ ಒಂದು ಭಾಗ್ಯ ಅಂತ ಹೇಳ್ಬೋದು. ಯಾಕಂತ ಹೇಳಿದರೆ ಮಹಿಳೆಯರಿಗೆ ಸಮಸ್ಯೆ ಬರ್ತದೆ, ಮಕ್ಕಳಿಗೂ ಈಗ ಗೊತ್ತುಂಟು ಎಲ್ಲರಿಗೆ ಸಮಾಜದಲ್ಲಿ ಏನೆಲ್ಲ ಆಗ್ತದೆ ಅಂತ. ಈ ಒಂದು ಸಮಸ್ಯೆಯನ್ನು ಎದುರಿಸುವಂಥ ಮಹಿಳೆ ಅಂತ ಹೇಳಿದರೆ ಆಗಲೇ ಹೇಳಿದ್ದೇನೆ ಡಾಕ್ಟರ್ ಶಂಷಾದ್ ಮೇಡಮ್ ಅಂತ. ಅವರ ಹೆಸರು ನಮಗೆ ಯಾವತ್ತು ಎಲ್ಲಿ ಹೋದರೂ ನೆನಪು ಬರ್ತದೆ. ಯಾಕಂತೇಳಿ ಏನೇ ಸಮಸ್ಯೆ ಬಂದರೂ ನನ್ನ ತಲೆಗೆ ಹೋಗೋದು ಮೊದಲು ಡಾಕ್ಟರ್ ಶಂಷಾದ್ ಇದ್ದಾರೆ, ಇವರಿಗೆ ನಾವು ತಿಳಿಸಿದರೆ ಇದಕ್ಕೊಂದು ಪರಿಹಾರ ಸಿಗುತ್ತೆ ಅಂತೇಳಿ. ಈಗ ನೋಡಿ, ಇದೊಂದು ಟ್ರಸ್ಟೇ ಓಪನ್ ಆಯಿತು, ಲೋಕಾರ್ಪಣೆ ಆಯಿತು. ಇದರ ಒಂದು ಲೋಗೋ ನಿಜವಾಗಿ ಪ್ರಚಲಿತ ಅಂತೇಳಿ ಮೇಡಮ್ಗೆ ಅದು ಎಲ್ಲಿ ಸೆಲೆಕ್ಟ್ ಆಯ್ತಾ ವರ್ಡ್ ಗೊತ್ತಿಲ್ಲ. ನಿಜವಾಗಿ ಇದು ಇನ್ನು ಪ್ರಚಲಿತ ಆಲ್ ಎನಿ ಟೈಮ್ ನಾವಿದ್ದರೂ ನಾವಿಲ್ಲದಿದ್ದರೂ ಇನ್ನು ಮುಂದಕ್ಕೆ ಇದು ಪ್ರಚಲಿತವಾಗಿ ಮೇಡಮ್ ಇದು ಇವರೇ ಹೇಳಿದಾಗೆ ಪ್ರಜ್ವಲಿಸುತ್ತದೆ. ಹಾಗೆ ನಮ್ಮ ಮಹಿಳೆಯರ ಎಲ್ಲ ಸಮಸ್ಯೆಗಳಿಗೆ, ಮಕ್ಕಳಾಗಲಿ ಮಹಿಳೆಯರ ಎಲ್ಲ ಸಮಸ್ಯೆಗಳಿಗೆ ಈ ಒಂದು ಟ್ರಸ್ಟ್ ಒಳ್ಳೆ ಕಾರ್ಯಕ್ರಮಗಳನ್ನು ಹಾಗೂ ಅವರ ಎಲ್ಲ ಸಮಸ್ಯೆಗಳಿಗೆ ಪರಿಹಾರವನ್ನು ನೀಡಲಿ. ದೇವರು ನಿಮಗೆ ಇನ್ನೂ ಮುಂದಕ್ಕೆ, ಮೊದಲೇ ಅವರು ಸಮಾಜ ಸೇವೆಯನ್ನು ಮಾಡಿ ಡಾಕ್ಟರೇಟ್ ಪದವಿಯನ್ನು ಪಡೆದಿದ್ದಾರೆ. ಇನ್ನೂ ಇದಕ್ಕೊಂದು ಬಲಗೈ, ಇನ್ನೂ ಒಂದು ಟ್ರಸ್ಟಿಗೆ ಒಂದು ಬಲಗೈಯಾಗಿ ಅವರ ಮಗಳು ನಿಜವಾಗಿ ತಾಯಿಯಂತೆ ಮಗಳು, ಅದೇ ಹೇಳ್ತಾರಲ್ಲ, ಸೀರೆಯಂತೆ ನೂಲಿ ಇದೆ, ನೂಲಿನಂತೆ ಸೀರೆ, ತಾಯಿಯಂತೆ ಮಗಳು ಅಂತ ಒಂದು ಮಗಳು ಅವರಿಗೆ ಇದ್ದ ಕಾರಣ ನಿಜವಾಗಿ ನಾವು ಪುಣ್ಯವಂತರೆಲ್ಲರೂ. ಇಂಥ ಒಂದು ಸಮಾಜ ಸೇವೆ ಎಲ್ಲರಿಗೂ ಮನಸ್ಸು ಬರೋದಿಲ್ಲ. ಯಾಕಂತೇಳಿ ಅದರಲ್ಲಿ ತುಂಬ ಕಷ್ಟಗಳನ್ನು ಎದುರಿಸಲಿಕ್ಕೆ ಉಂಟು. ಒಳ್ಳೆಯದು ಮಾಡಿದರೂ ಹೇಳ್ತಾರೆ, ಕೆಟ್ಟದ್ದು ಆಗಿ ಇದು ಮಾಡ್ತಾರೆ. ಆದರೆ ನಮ್ಮ ಶಂಷಾದ್ ಮೇಡಮ್ ಹಾಗೆಲ್ಲ ಯಾವುದೇ ಜಾತಿ ಧರ್ಮ ಇದನ್ನು ಲೆಕ್ಕಕ್ಕಿಡದೆ ಅವರದೊಂದು ಅದೇ ಅವರ ಒಳ್ಳೆ ಗುಣ ಅಂತ ಹೇಳಿದ್ರೆ ಅವ್ರದ್ದು ಒಂದು ಮುಖ್ಯವಾದ ಒಳ್ಳೆ ಗುಣ. ನಿಜವಾಗಿ ಅದು ಅವರು ಯಾವುದೇ ಒಂದು ಸಮಸ್ಯೆಯನ್ನು ದಿಟ್ಟವಾಗಿ ಎದುರಿಸಲು ನೇರವಾಗಿ ಯಾವುದೇ ಭಯವೇ ಇಲ್ಲ ಅವರಿಗೆ. ಯಾಕಂತ ಹೇಳಿದರೆ ಅದು ನ್ಯಾಯಯುತವಾಗಿರ್ಬೇಕು. ಆ ನ್ಯಾಯಯುತವಾಗಿದ್ದರೆ ಅವರು ಎಂತದ್ದಕ್ಕೂ ಮುಂದಕ್ಕೆ ಹೋಗ್ತಾರೆ. ಆದ ಕಾರಣ ನಿಮ್ಮ ಈ ಸೇವೆ ಸದಾ ನಿರಂತರವಾಗಿರಲಿ. ಹಾಗೆ ನಿಮ್ಮ ಟ್ರಸ್ಟಿಗಳು ಎಲ್ಲರೂ ಒಬ್ಬರಿಗಿಂತ ಒಬ್ಬರು ಒಳ್ಳೆ ಟ್ರಸ್ಟಿಗಳಿದ್ದಾರೆ. ನಿಮಗೂ ದೇವರು ಒಳ್ಳೆ ಆಯುರಾರೋಗ್ಯ ಭಾಗ್ಯವನ್ನು ನೀಡಿ ಈ ಒಂದು ಟ್ರಸ್ಟನ್ನು ಇನ್ನು ಮುಂದಕ್ಕೆ ಬೆಳೆಸಿ ನಮ್ಮೆಲ್ಲ ಈ ನಮ್ಮ ಪರಿಸರ ಅಂತ ಎಲ್ಲರಿಗೂ ಇದರಿಂದ ಉಪಯೋಗವಾಗಲಿ ಅಂತ ಹೇಳಿ ನಾನು ಡಾಕ್ಟರ್ ಶಂಷಾದ್ ಮೇಡಮ್ಗೆ ಶುಭ ಹಾರೈಸುತ್ತಾ, ನನಗೆ ವೇದಿಕೆ ಕೊಟ್ಟದಕ್ಕೆ ನಿಮಗೆಲ್ಲರಿಗೂ ಧನ್ಯವಾದ ಹೇಳುತ್ತಾ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ.